ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ಇವತ್ತು ಬಿಡದಿ ತೋಟದ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡಿ, ಬಿಜೆಪಿಯ ಕೆಲ ನಾಯಕರು ಜೆಡಿಎಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಸಾಲು ಸಾಲು ನಾಯಕರು ದೇವೇಗೌಡರನ್ನ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ವಿ ಸೋಮಣ್ಣ ಅವರು ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರು ಬೆಂಗಳೂರು ಉತ್ತರ ಅಥವಾ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗ ಸಿಟಿ ರವಿ ಅವರು ಕೂಡ ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇವರೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಟಿಕೆಟ್ಗೋಸ್ಕರ. ಸೊ ಹಾಗಾಗಿ ದೇವೇಗೌಡರ ಮಾತನ್ನು, ಕುಮಾರಸ್ವಾಮಿ ಅವರ ಮಾತನ್ನು ಹೈಕಮಾಂಡ್ ಕೇಳುತ್ತೆ ಅನ್ನೋ ಕಾರಣಕ್ಕೆ ಬಿ ಜೆ ಪಿ ನಾಯಕರೆಲ್ಲ ಹೋಗಿ ಇವಾಗ ಜೆ ಡಿ ಎಸ್ ವರಿಷ್ಠರನ್ನು ಭೇಟಿಯಾಗುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ್ಯಕ್ಚುಲಿ ಮೈತ್ರಿ ಆಗಿದೆ, ಚುನಾವಣಾ ಪೂರ್ವ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ. ಬಿ ಜೆ ಪಿ ಅತಿ ದೊಡ್ಡ ಪಕ್ಷ. ಈಗಾಗಲೇ ಬಿ ಜೆ ಪಿಯ 25+1 ಸಂಸದರು ರಾಜ್ಯದಲ್ಲಿದ್ದಾರೆ. ಕಳೆದ ಬಾರಿ 25 ಸ್ಥಾನ ಬಿ ಜೆ ಪಿ ಗೆದ್ದಿತ್ತು. ಅಂಥದ್ರಲ್ಲಿ ಈಗ ಜೆ ಡಿ ಎಸ್ ವರಿಷ್ಠರ ಮೇಲೆ ಡಿಪೆಂಡ್ ಆಗೋ ಸ್ಥಿತಿ ಬಂತ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಒಂದು ರೀತಿ ಸೋಜಿಗ ಅಂತ ಅನ್ಸಲ್ವಾ? ದೊಡ್ಡ ಪಕ್ಷವಾಗಿರುವ ಬಿ ಜೆ ಪಿಯ ನಾಯಕರುಗಳು ಟಿಕೆಟ್ಗೋಸ್ಕರ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ನೀವು ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ಮಾತನ್ನು ಹೈಕಮಾಂಡ್ ಕೇಳುತ್ತೆ ಅಂತ ಹೇಳ್ತಕ್ಕಂಥದ್ದು ವೆರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆ ನನಗಿದು. ಅರವಿಂದ್, ಒಂದು ಗಮನಿಸಬೇಕು, ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಿರುವಂತದ್ದು ಎಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತವ್ರು. ಇನ್ನೂ ಒಂದು ವಿಚಾರ ಅಂತಂದ್ರೆ, ಈಗ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಯಾವುದೇ ಸೀಟ್ ಹಂಚಿಕೆ ಆಗಬೇಕಾದ್ರೂ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ನ ನಾಯಕರ ಜೊತೆ ಮಾತನಾಡುತ್ತೆ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಮೊನ್ನೆ ಅಷ್ಟೇ ಸೋಮಣ್ಣ ಅವರು ದೇವೇಗೌಡ ಮತ್ತೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಅವರು ಸಹಜವಾಗಿ ತುಮಕೂರು ಮತ್ತೆ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ನನಗೆ ಸಹಕಾರ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡ್ರು. ಒಂದಿಷ್ಟು ತಮ್ಮ ರಾಜಕೀಯದಲ್ಲಿ ಆದಂತಹ ಏಳು ಬೀಳುಗಳನ್ನ ದೇವೇಗೌಡರ ಮುಂದೆ ಭಾವನಾತ್ಮಕವಾಗಿ ಹೇಳಿ ಒಂದಿಷ್ಟು ಬೆಂಬಲ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಸಿಟಿ ರವಿ ಅವರು ಬಿಡದಿಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಅವರು ಕೂಡ ಟಿಕೆಟ್ ವಿಚಾರವಾಗಿ ಕುಮಾರಸ್ವಾಮಿ ಅವರ ಬಳಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಸಿಟಿ ರವಿ ಅವರು ಕಣ್ಣಿಟ್ಟಿದ್ದಾರೆ. ಸೊ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಏನು ಅಂತಂದ್ರೆ, ಮೋದಿ ಅವರು, ಅಮಿತ್ ಶಾ ಅವರು ಪ್ರಮುಖವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳ್ತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ನಾಯಕರ ಮನವೊಲಿಸಿ ಮುಂದೆ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒಂದಿಷ್ಟು ಲಾಬಿ ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ನಾಯಕರು ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿನೇ ಹೀಗೆ ಅನೇಕ ಸಾಲು ಸಾಲು ಬಿಜೆಪಿ ನಾಯಕರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿರನ್ನು ಬಂದು ಭೇಟಿ ಆಗ್ತಿದ್ದಾರೆ. ಆದ್ರೂ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಬಿಜೆಪಿ ಹೈಕಮಾಂಡ್ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮಾತನ್ನ ತಳ್ಳಿ ಹಾಕೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ಈ ಮಾತುಕತೆಗಳು, ಈ ಭೇಟಿಗಳು ನಡೀತಾ ಇದೆ ಅಂತ ಅನ್ಸುತ್ತೆ. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ.